ಶ್ರೀಮದ್ ಭಗವದ್ಗೀತಾ ಕಲಿಕಾ ಕಾರ್ಯಕ್ರಮ ಚಳ್ಳಕೆರೆ ನಗರದ ಶಿವನಗರದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರ ನೇತೃತ್ವದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಉಪಯುಕ್ತ ಕೇಂದ್ರದ ಸದಸ್ಯರಿಂದ ವಿಶೇಷ ಭಜನೆ ಮತ್ತು ಜಿ ಯಶೋಧ ಪ್ರಕಾಶ್ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಕಲಿಕಾ ಕಾರ್ಯಕ್ರಮದಲ್ಲಿ ಶೈಲಜಾ ನಾಗರತ್ನಮ್ಮ, ಗೀತಾ ಲಕ್ಷ್ಮಿ, ವಿಜಯಲಕ್ಷ್ಮಿ, ರಶ್ಮಿ ವಸಂತ್, ರಶ್ಮಿ ರಮೇಶ್, ಕವಿತಾ, ಯತೀಶಂ ಸಿದ್ದಾಪುರ್, PS ಮಾಣಿಕ್ಯ ಸತ್ಯನಾರಾಯಣ್, ಜಯಮ್ಮ, ಸುಧಾಮಣಿ, ದ್ರಾಕ್ಷಣಿ ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. स्वजनं हि कथं हत्वा सुखिनस्याम माधव तस्मान्नार्हा वयं हन्तुं धार्तराष्ट्रान् स्वबान्धवान् येषां बलं भीमाभिरक्षितम् अयनेषु न सर्वेषु यथा भागवस्थितः भीष्ममेवाभिरक्षन्तु भवन्तः सर्व एव हि तस्य सञ्जयनर्षं गुरुरुतः पितामहः सिंहनादं विनद्योच्छै शङ्खं दद्मौ प्रतापवान् ततः शङ्खश्च देव्यश्च ಅಂತಃಸತ್ವವಿದ್ದರೆ ಅದನ್ನು ಕಂಡುಹಿಡಿಯಲು ಎಷ್ಟು ಜನರಿಗೆ ಸಾಧ್ಯ ಮತ್ತು ಅಂತಹ ಸಾಮರ್ಥ್ಯವುಳ್ಳವನನ್ನು ಸನ್ಯಾಸಿಯಾಗುವಂತೆ ಪ್ರೇರೇಪಿಸಲು ಮುಂದೆ ಮಾರ್ಗದರ್ಶನ ನೀಡಲು ಯಾರೆಂದರೆ ಅವರಿಂದ ಸಾಧ್ಯವಾದೀತೇನು? ಯಾರಲ್ಲಿ ನಿಜವಾದ ತ್ಯಾಗ ಜೀವನ ಇದೆಯೋ ಅವರು ಮಾತ್ರ ಇತರ ಮುಮುಕ್ಷುಗಳನ್ನು ತ್ಯಾಗ ಜೀವನಕ್ಕೆ ಪ್ರೇರಿಸಬಲ್ಲರು. ಕೆಲವರಿಗೆ ಆ ಥರ ಶಕ್ತಿ ಇದ್ರೂ ಮಾಡೋ ಅಂತ ಅಂತಸ್ತತ್ವ ಒಳಗಡೆ ಇರಬೇಕಲ್ಲ, ಹೊರಗಡೆ ಏನೋ ಐತೆ ನಾನು ಮಾಡ್ತೀನಿ ಅನ್ಬೋದು. ಅದನ್ನು ಗುರುತಿಸಿ ಹೇಳ ಅಂಥವ್ರು ಅವರು ಆ ದಾರಿಯಲ್ಲಿ ಇದ್ದವ್ರಿಗೆ ಮಾತ್ರ ಹೇಳಕ್ಕೆ ಸಾಧ್ಯ, ಇಲ್ಲ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶ್ರೀಮಂತರಿಂದ. ಆಯಿತು, ಹೇಳಿ ಮದುವೆ ಮಾಡ್ಕೋ ಅಂತ ದರ್ಶನ ಹೇಳ್ಬೋದು, ಆದರೆ ನೀವು ತ್ಯಾಗ ಜೀವನ ಮಾಡುವಂಥ ತ್ಯಾಗ ಜೀವನ ಮಾಡಿದವ್ರಿಗೆ ಮಾತ್ರ ಅದನ್ನು ಗುರುತಿಸೋಕ್ಕೆ ಶಕ್ತಿ ಇರುತ್ತೆ. ಅವ್ರಿಗೆ ಇವರೊಳಗಡೆ ಈ ಶಕ್ತಿ ಇದೆ, ಇವರು ಈ ತ್ಯಾಗ ಜೀವನದಲ್ಲಿ ಮುಂದುವರಿಬಹುದು ಅಂತ ಅಂಥವ್ರಿಗೆ ಮಾತ್ರ ಅವರು ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಸಂಸಾರಿಗಳಾಗಕ್ಕೆ ಸಪೋರ್ಟ್ ಮಾಡ್ತಾರೆ, ಇಂಥವ್ರಿಗೆ ಸಪೋರ್ಟ್ ಮಾಡೋದು ತುಂಬ ಕಷ್ಟ. ಸಿಲುಕಿರುವುದಾಗಿ ಹೇಳಿಕೊಂಡ. ಅದೇನೆಂದರೆ ಅವನಿಗೇನೋ ಮನೆಯನ್ನು ಬಿಟ್ಟು ಬ್ರಹ್ಮಚಾರಿಯಾಗಿ ರಾಮಕೃಷ್ಣ ಮಠವನ್ನು ಸೇರಬೇಕೆಂಬ ಹಂಬಲವಿತ್ತು. ಅವನ ತ್ಯಾಗ ಮನೋಭಾವವನ್ನು ಕಂಡು ಸ್ವಾಮಿ ಶಿವಾನಂದ ಅವನನ್ನು ಪ್ರೋತ್ಸಾಹಿಸುತ್ತಿದ್ದರು. ಆದರೆ ಅವನ ಮನೆಯ ಹತ್ತಿರದಲ್ಲೇ ವಾಸಿಸುತ್ತಿದ್ದ ಮಾಸ್ಟರ್ ಮಹಾಶಯ ಅವನಿಗೆ ಆ ವಿಷಯದಲ್ಲಿ, ಏಕೆಂದರೆ ಆತ ಹೀಗೆ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೊರಟು ಬಿಟ್ಟರೆ ಅವನ ತಾಯಿಗೆ ಆಘಾತವಾದೀತು ಎನ್ನುವುದು ಮಾಸ್ಟರ್ನ ಆಲೋಚನೆ. ಹುಡುಗ MA ಮಾಡಿಬಿಟ್ಟು ರಾಮಕೃಷ್ಣ ಮಠಕ್ಕೆ ಹೋಗಿ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಸ್ವಾಮೀಜಿಯವ್ರ ಹತ್ರ ಹೇಳಿದ. ಅಲ್ಲಿ ಸ್ವಾಮಿ ಶಿವಾನಂದರು ಆ ಟೈಮಲ್ಲಿ ಇರ್ತಾರೆ. ಆಯಿತು, ನೀನು ಇದನ್ನ ಮುಂದುವರಿಸ್ಕೊಂಡು ಹೋಗುವಂತ ಸ್ವಾಮೀಜಿ ಏನೋ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಆದರೆ ಮಾಸ್ಟರ್ ಯಾವ ತಾಯಿಗೆ ನನ್ನ ಮಗ ಸನ್ಯಾಸಿ ಆಗ್ತೇನೆ ಅಂದರೆ ಅದು ಒಂಥರ ಶಾಕ್ ವಿಷಯ, ಸಂತೋಷವಾಗಿ ಯಾರೂ ತಗೊಳ್ಳಲ್ಲ ಒಮ್ಮೆನೆ. ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ಆ ಯುವಕ ಸ್ವಲ್ಪ ಗಲಿಬಿಲಿಗೊಳಗಾಗಿದ್ದ. ಇದನ್ನೆಲ್ಲ ಕೇಳಿ ತಿಳಿದ ಶ್ರೀಮಾತೆಯರು ತಕ್ಷಣ ಅವನಿಗೇನೂ ಹೇಳ ಹೋಗಲಿಲ್ಲ. ಆದರೆ ಆಮೇಲೆ ಅವರು ವರದ ಬ್ರಹ್ಮಚಾರಿಗಳ ಹತ್ತಿರ ಕೇಳುತ್ತಾರೆ, ನೋಡು, ಈ ಹುಡುಗ ಸನ್ಯಾಸಿಯಾಗುತ್ತೇನೆಂದರೆ ಮಾಸ್ಟರ್ ಮಹಾಶಯ ಹೇಳುತ್ತಾನಂತೆ, ಇಷ್ಟು ಅವಸರವಾಗಿ ಸನ್ಯಾಸ ತೆಗೆದುಕೊಳ್ಳುವಂಥ ಅಗತ್ಯವೇನಿದೆ ಅಂತ. ಆದರೆ ತಾರಕ ಇವನಿಗೆ ಪ್ರೋತ್ಸಾಹ ಕೊಡುತ್ತಿದ್ದನು. ಎಷ್ಟಾದರೂ ಮಾಸ್ಟರ್ ಗೃಹಸ್ಥನಲ್ಲವೇ, ತಾರಕ ಮುಚ್ಚುಮರೆ ಇಲ್ಲದ ಯಥಾರ್ಥ ಸನ್ಯಾಸಿ. ಆದ್ದರಿಂದಲೇ ಹುಡುಗನಿಗೆ ಸನ್ಯಾಸ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದಾನೆ. ಶ್ರೀರಾಮಕೃಷ್ಣರ ಆದರ್ಶವನ್ನು ಸ್ವೀಕರಿಸಿ ಸನ್ಯಾಸಿಯಾಗುವುದಕ್ಕೆ ಎಷ್ಟೋ ಸುಕೃತ ಬೇಕು. ತಾರಕ ಸರಿಯಾಗಿ ಹೇಳಿದ್ದಾನೆ. ಒಂದು ಸಲ ಸಂಸಾರದಲ್ಲಿ ಬಿದ್ದಿದ್ದೇ ಆದರೆ ಎಷ್ಟೋ ಜನ ಅದರಿಂದ ಮೇಲೆದ್ದಾರು. ಆದರೆ ಈ ಹುಡುಗನಿಗೆ ಒಳ್ಳೆ ಮನೋಧಾರ್ಢ್ಯ ಎಂದು ಮರುದಿನ ಆ ಯುವಕ ಬಂದು ತನಗೆ ಪ್ರಣಾಮ ಮಾಡಿ ಪುನಃ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ಶ್ರೀಮಂತ ಅವರಿಗೆ ಹರಿಸಿದರು. ಆ ಹುಡುಗ ಬಂದು ಶ್ರೀಮಾತೆಯ ಹತ್ರ ಕೇಳಿ ಎದ್ದು ಹೇಳ್ದ, ಹಿಂಗೈತೆ, ನನಗೆ ಗಲಿಬಿಲಿ ಆಗ್ಬಿಟ್ಟೈತೆ, ನಾನು ಇದಕ್ಕೆ ಹೋಗ್ಲ ಸ್ವಾಮೀಜಿ ಮತ್ತು ಅವನು ಇಷ್ಟ ಗೃಹಸ್ಥ, ಹಂಗಾಗಿ ಅವನು ಅದನ್ನೇ ಹೇಳ್ತಾನೆ. ತಾರಕ ಅವರು ಮೊದಲೇ ಪೂರ್ವಾಶ್ರಮದ ಹೆಸರು.
ತಾಯಿಗಳಾದವರು ಸನ್ಯಾಸ ಹೆಸರನ್ನ ಹೇಳಲ್ಲಂತೆ. ಅವರು ಸ್ವಂತ ಹೆಸರನ್ನು ಸನ್ಯಾಸ ಜೀವನ ನಡೆಸ್ತಾ ಇರೋನು ಅವನಿಗೆ ಗೊತ್ತು ಇನ್ನು ಅಂತಸ್ತತ್ವ ಏನೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನು ಹೇಳಿದ್ರೆ ಇದರಲ್ಲೇ ಮುಂದುವರಿ ಅಂತ ಶ್ರೀಮಾತೆಯವರು ಹೇಳ್ತಾರೆ. ನಿನಗೆ ಆ ಮನೋಬಲ ಆಯಿತು, ಮುಂದುವರಿ ನೀನು ಇದರಲ್ಲೇ ಅಂತ ಹರಿಸಿ ಆಶೀರ್ವಾದ ಮಾಡಿದ್ರು.